ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಸಿಂಪಲ್ ಕಾನ್ಸೆಪ್ಟ್ ಬಟ್ ತುಂಬಾ ಕನ್ಫ್ಯೂಸ್ ಮಾಡ್ಕೊತಾರೆ ಬಿಗಿನರ್ಸ್. ಸೊ ಆ ಕಾನ್ಸೆಪ್ಟ್ನ ಕ್ಲಾರಿಫೈ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ. ಲೈಕ್ ಏನು ಅಂದರೆ ಸಿಂಗಲ್ ಈಕ್ವಲ್, ಡಬಲ್ ಈಕ್ವಲ್, ತ್ರಿಬಲ್ ಈಕ್ವಲ್, ಇದರ ಮಧ್ಯೆ ಡಿಫ್ರೆಂಟ್ ಏನಿದೆ ಅಂತ ನೋಡ್ತಾ ಇದೀವಿ. ಇದು ಸಿಂಪಲ್ ಕಾನ್ಸೆಪ್ಟ್, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಬಟ್ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಲೈಕ್ ನಾನು ಕೂಡ ಕೋಡಿಂಗ್ ಕಲಿಬೇಕಾದ್ರೆ ಈ ಸಿಂಗಲ್ ಈಕ್ವಲ್ ಅರ್ಥ ಆಗುತ್ತೆ, ಈ ಡಬಲ್ ಈಕ್ವಲ್ ಮತ್ತೆ ತ್ರಿಬಲ್ ಈಕ್ವಲ್ ಮಧ್ಯೆ ತುಂಬಾ ಕನ್ಫ್ಯೂಸ್ ಕಾಡುತ್ತೆ ಅಲ್ಲ. ಸೊ ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ, ಜಸ್ಟ್ ನೋಡೋಣ. ಫಸ್ಟ್ ಸಿಂಗಲ್ ಈಕ್ವಲ್. ಸೊ ಸಿಂಗಲ್ ಈಕ್ವಲ್ ಆರಾಮಾಗಿ ಅರ್ಥ ಆಗುತ್ತೆ, ಏನಿಲ್ಲ, ಜಸ್ಟ್ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ತಾ ಇದೀವಿ. ಯಾವ್ದಾರ ಒಂದು ವೇರಿಯೇಬಲ್ ತಗೊಂಡ್ರೆ, ಲೆಟ್ ಎ ಅಂತ ತಗೊಂಡ್ರೆ ಈಸ್ ಇಕ್ವಲ್ ಟು 5, ಜಸ್ಟ್ ಅಸೈನ್ ಮಾಡ್ತಾ ಇದೀವಿ ಅಷ್ಟೇ. ಎಗೆ 5ನ ಅಸೈನ್ ಮಾಡ್ತಾ ಇದೀವಿ, ದಟ್ಸ್ ಇಟ್. ಸಿಂಗಲ್ ಈಕ್ವಲ್ ತುಂಬಾ ಈಸಿ. ಅಂಡ್ ನೆಕ್ಸ್ಟ್ ಅಸೈನ್ ಮಾಡೋಣ. ಅಂಡ್ ಡಬಲ್ ಈಕ್ವಲ್ ಅಂದ್ರೆ ಇಸ್ ಚೆಕ್ ಓನ್ಲಿ ವ್ಯಾಲ್ಯೂ ನಾಟ್ ಎ ಟೈಪ್. ಲೈಕ್ ಇದು ವ್ಯಾಲ್ಯೂನ ಅಷ್ಟೇ ಚೆಕ್ ಮಾಡುತ್ತೆ, ಟೈಪ್ ಯಾವ್ದಿದ್ರು ಅದು ಚೆಕ್ ಮಾಡಲ್ಲ. ಇವಾಗಾದ್ರೂ ನೋಡೋಣ. ಲೈಕ್ ಇಲ್ಲಿ 5 ಅನ್ನೋದು ಒಂದು ನಂಬರ್ ಡೇಟಾ ಟೈಪ್, ಇದು 5 ಅನ್ನೋದು ಒಂದು ಸ್ಟ್ರಿಂಗ್. ಇಲ್ಲಿ 5 ಮತ್ತೆ 5 ಈಕ್ವಲ್ ಇದೆ, ಸೊ ಅದೇನ್ ಮಾಡುತ್ತೆ, ಟ್ರೂ ಕೊಡುತ್ತೆ. ರನ್ ಮಾಡಿ ನೋಡೋಣ, ಟ್ರೂ ಬರುತ್ತೆ. ಡಬಲ್ ಈಕ್ವಲ್ ಹಾಕಿದ್ರೆ ಜಸ್ಟ್ ವ್ಯಾಲ್ಯೂನ ಚೆಕ್ ಮಾಡುತ್ತೆ, ಡೇಟಾ ಟೈಪ್ನ ಅವ್ರ ಯಾವ ಟೈಪ್ ಇದೆ ಅದು ಅಂತ ಚೆಕ್ ಮಾಡಲ್ಲ. ಎಕ್ಸಾಂಪಲ್ ಇಲ್ಲಿ 4 ಕೊಟ್ರೆ ಫಾಲ್ಸ್ ಬರುತ್ತೆ ನೋಡಿ, ಫಾಲ್ಸ್ ಬರುತ್ತೆ. ಸೊ ಡಬಲ್ ಈಕ್ವಲ್ ಹಾಕಿದ್ರೆ ವ್ಯಾಲ್ಯೂ ಕಂಪೇರ್ ಮಾಡುತ್ತೆ, ಬೋತ್ ವ್ಯಾಲ್ಯೂ ಸೇಮ್ ಇದ್ರೆ ಅದು ಟ್ರೂ ಕೊಡುತ್ತೆ, ಬೋತ್ ವ್ಯಾಲ್ಯೂ ಕರೆಕ್ಟ್ ಆಗಿಲ್ಲ ಅಂದ್ರೆ ಫಾಲ್ಸ್ ಕೊಡುತ್ತೆ. ಅದು ಡೇಟಾ ಟೈಪ್ನ ಚೆಕ್ ಮಾಡಲ್ಲ. ಓಕೆನಾ, 5 ಅಂತ ಕೊಡ್ತೀನಿ. ತ್ರಿಬಲ್ ಈಕ್ವಲ್ ಏನ್ ಮಾಡುತ್ತೆ ಅಂದ್ರೆ ವ್ಯಾಲ್ಯೂ ಮತ್ತೆ ಡೇಟಾ ಟೈಪ್ನ ಎರಡು ಕೂಡ ಚೆಕ್ ಮಾಡುತ್ತೆ. ಎರಡು ಚೆಕ್ ಮಾಡಿ ಎರಡು ಟ್ರೂ ಇದ್ರೆ ಮಾತ್ರ ಟ್ರೂ ಕೊಡುತ್ತೆ, ಎರಡು ಫಾಲ್ಸ್ ಇದ್ರೆ ಫಾಲ್ಸ್ ಕೊಡುತ್ತೆ. ಎಕ್ಸಾಂಪಲ್ ಇವಾಗ ಇಲ್ಲಿ ಕಮೆಂಟ್ ಮಾಡೋಣ. ಲೈಕ್ ನಾವು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ, ಸೊ ನಾವು ಲಾಸ್ಟ್ ವಿಡಿಯೋದಲ್ಲೆಲ್ಲ ಕನ್ಸೋಲ್ ಮಾಡ್ತಿದ್ವಿ. ಇಲ್ಲಿ ಜಸ್ಟ್ ಸಿಂಪಲ್ ವಿಡಿಯೋ ಅಲ್ವಾ, ಸೊ ಇಲ್ಲೇ ರನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ, ನೋಡಿ ಫಾಲ್ಸ್ ಬರುತ್ತೆ. ಏನಕ್ಕೆ ಅಂದ್ರೆ ಇದು 5 ಅನ್ನೋದು ಒಂದು ನಂಬರ್, ಇದು ಡೇಟಾ ಟೈಪ್ ಸ್ಟ್ರಿಂಗ್, ಸೊ ಅದಕ್ಕೆ ಇದು ಫಾಲ್ಸ್ ಬರ್ತೈತೆ. ಲೈಕ್ ನಾವಿಲ್ಲಿ 5 ಕೂಡ ನಂಬರ್ ಹಾಕಿದ್ರೆ ಅದು ಟ್ರೂ ಬರುತ್ತೆ. ದಟ್ಸ್ ಇಟ್ ಗೈಸ್. ಇಷ್ಟೇ ಡಿಫ್ರೆಂಟ್ ಸಿಂಗಲ್ ಈಕ್ವಲ್, ಡಬಲ್ ಈಕ್ವಲ್, ತ್ರಿಬಲ್ ಈಕ್ವಲ್ಗೆ. ಲೈಕ್ ಸಿಂಗಲ್ ಈಕ್ವಲ್ ಏನು, ಜಸ್ಟ್ ಅಸೈನ್ ಮಾಡೋದು, ಒಂದು ವೇರಿಯೇಬಲ್ಗೆ ಒಂದು ವ್ಯಾಲ್ಯೂನ ಅಸೈನ್ ಮಾಡೋದು. ಡಬಲ್ ಈಕ್ವಲ್ ಅಂದ್ರೆ ವ್ಯಾಲ್ಯೂನ ಚೆಕ್ ಮಾಡುತ್ತೆ, ಟೈಪ್ನ ಇಗ್ನೋರ್ ಮಾಡುತ್ತೆ. 5 ಇದ್ರೆ ಜಸ್ಟ್ ಟ್ರೂ. ಓಕೆನಾ, ಸೊ ತ್ರಿಬಲ್ ಈಕ್ವಲ್ಲು ವ್ಯಾಲ್ಯೂ ಮತ್ತೆ ಯಾವ ಟೈಪ್ ಇದೆ ಅಂತ ಎರಡು ಕೂಡ ಚೆಕ್ ಮಾಡುತ್ತೆ. ಓಕೆನಾ, ಇಷ್ಟೇ. ಇದ್ರ ಡಿಫ್ರೆಂಟ್, ಜಾಸ್ತಿ ಏನು ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಸೊ ಇಷ್ಟೇ, ಇದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.